ಬಾಗಲಕೋಟೆಯಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಜ್ವರ, ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇರುವ ಸೊಳ್ಳೆಗಳು. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರದ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿವೆ. ಜಿಲ್ಲೆಯಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾದ ಪ್ರಕರಣಗಳೇನು ಕಡಿಮೆ ಇಲ್ಲ. ಅದರಲ್ಲೂ ಒಂದೇ ಮನೆಯಲ್ಲಿ 3-4 ಮಕ್ಕಳಿಗೆ ಏಕಕಾಲಕ್ಕೆ ಡೆಂಗ್ಯೂ ಜ್ವರ ಬಂದು ಪೋಷಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಜಿಲ್ಲೆಯಲ್ಲಿ ಡೆಂಗ್ಯೂ ತಡೆಯ ಜಾಗೃತಿಗೆ ಹೇಳಿಕೊಳ್ಳುವ ರೀತಿಯಲ್ಲಿ ಸರ್ಕಾರವೇನೂ ಮಾಡಿಲ್ಲ. ಆದರೆ ಜವಾಬ್ದಾರಿಯುತ ಮಾಧ್ಯಮವಾಗಿ ನಿಮ್ಮ ವಿಜಯ ಧ್ವನಿ ನ್ಯೂಸ್ 1 ತಿಂಗಳ ಹಿಂದೆಯೇ ಅತಿಯಾದ ಮಳೆಗೆ ಡೆಂಗ್ಯೂ ಆತಂಕದ ಮುನ್ಸೂಚನೆ ನೀಡಿತ್ತು. ಮಳೆಯ ಕಾರಣ ಹಳ್ಳ ಕೊಳ್ಳಗಳು, ರಸ್ತೆಯಲ್ಲಿ ನಿಂತಿರುವ ನೀರು, ಎಲ್ಲೆಂದರಲ್ಲಿ ಬಿಸಾಡಿದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಸೇರಿದಂತೆ ನಗರ ಮತ್ತು ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳುವುದು ನಮ್ಮದೇ ಜವಾಬ್ದಾರಿಯಾಗಿದೆ. ಪಾಲಕರೊಬ್ಬರು ವಿಜಯ ಧ್ವನಿ ನ್ಯೂಸ್ಗೆ ಕರೆ ಮಾಡಿ, ನಮ್ಮ ಮನೆಯಲ್ಲಿ 2 ಡೆಂಗ್ಯೂ ಆಗಿದೆ ಸರ್, ಒಬ್ಬರಿಗೆ ಸಾವಿರಾರು ರೂಪಾಯಿ ಖರ್ಚು ಬರುತ್ತದೆ, ಹಣ ಎಲ್ಲಿಂದ ತರಬೇಕು ಅಂತಾನು ಗೋಳಾಡಿದ್ರು. ಆರೋಗ್ಯದ ಕಡೆ ಗಮನ ಬಿಟ್ಟು ಉಳಿದೆಲ್ಲ ಕೆಲಸಗಳನ್ನ ಮಾಡ್ತಾ ಇರುವ ನಮ್ಮ ಸರ್ಕಾರಿ ಸಂಸ್ಥೆಗಳು ನಗರದ ಊರು ಗ್ರಾಮಗಳ ಸ್ವಚ್ಛತೆಯ ಕಡೆಗೆ ಗಮನ ಹರಿಸುವ ಅವಶ್ಯಕತೆ ಇದೆ. ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣಗಳ ಮಾಹಿತಿ ನಿಂತಿದೆ. ಇಳಕಲ್ ಮತ್ತು ಹುನಗುಂದ ತಾಲೂಕಿನಲ್ಲಿ 19, ಬಾಗಲಕೋಟೆಯಲ್ಲಿ 87, ಬೀಳಗಿಯಲ್ಲಿ 15, ಬಾದಾಮಿಯಲ್ಲಿ 42, ಮುಧೋಳದಲ್ಲಿ 32, ಜಮಖಂಡಿಯಲ್ಲಿ 30 ಪ್ರಕರಣಗಳು ದಾಖಲಾಗಿದೆ. ಒಟ್ಟು 225 ಪ್ರಕರಣಗಳು ದಾಖಲಾಗಿದ್ದು, ಅದರಂತೆ ಜಿಲ್ಲೆಯಲ್ಲಿ ಡೆಂಗ್ಯೂವಿನಿಂದ ಯಾವುದೇ ಸಾವಿನ ಸುದ್ದಿ ಬಾರದಿರುವುದು ಸಮಾಧಾನವಷ್ಟೇ. ಈ ಕುರಿತು ಜಾಗೃತಿಗೆ ಮುಂದಾಗಿರುವ ನಿಮ್ಮ ವಿಜಯ ಧ್ವನಿ ನ್ಯೂಸ್ನೊಂದಿಗೆ ಮಾತನಾಡಿದ ಜಿಲ್ಲೆಯ ಖ್ಯಾತ ವೈದ್ಯ ಡಾಕ್ಟರ್ ಮಹಂತೇಶ ಕಡಪಟ್ಟಿ ಡೆಂಗ್ಯೂವಿನಿಂದ ರಕ್ಷಿಸಿಕೊಳ್ಳುವ ವಿಧಾನವನ್ನು ವಿವರಿಸಿದರು. ಇವತ್ತಿನ ದಿವಸ ವಿಜಯ ಧ್ವನಿ ಸುದ್ದಿವಾಹಿನಿ ಮೂಲಕ ಡೆಂಗ್ಯೂ ಬಗ್ಗೆ ಒಂದು ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನನ್ನ ಅನುಭವದಿಂದ 2 ಮಾತು. ನಮ್ಮ ಭಾಗದಲ್ಲಿ ಅಂದರೆ ಈ ಇಳಕಲ್ ಸುತ್ತಮುತ್ತಲ ಹಳ್ಳಿ, ಇಳಕಲ್ಲು ಹಾಗೂ ಕುಷ್ಟಗಿ, ಲಿಂಗಸೂರು ಹಳ್ಳಿ ಏನು ಬರ್ತಾವಲ್ಲ, ಅಲ್ಲಿ ಇತ್ತಿತ್ತಲಾಗೆ ಕಳೆದ 1 ತಿಂಗಳು 1.5 ತಿಂಗಳಿಂದ ಡೆಂಗ್ಯೂ ಒಂದು ಸ್ವಲ್ಪ ವ್ಯಾಪಕವಾಗಿ ಇದೆ. ಈ ಡೆಂಗ್ಯೂ ಇದು ಒಂದು ವೈರಲ್ ಡಿಸೀಸ್. ಈ ವೈರಲ್ ಡಿಸೀಸು ಏಡಿಸ್ ಈಜಿಪ್ಟಿ ಅಂತ ಒಂದು ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಈ ಸೊಳ್ಳೆ ವಿಶೇಷ ಗುಣ ಏನಂತಂದರೆ, ಇದು ಫ್ರೆಶ್ ವಾಟ್ರಲ್ಲಿ ಅಂದರೆ ಸ್ವಚ್ಛ ನೀರಲ್ಲೇ ಇದು ತನ್ನ ತತ್ತಿಗಳನ್ನು ಬಿಡುತ್ತೆ, ಅಂದರೆ ಮರಿಗಳನ್ನು ಅಲ್ಲೇ ಹಾಕುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಒಂದು ಕೆಲಸ ಇದು ಮಾಡುತ್ತೆ. ಅದಕ್ಕೆ ಈ ಸೊಳ್ಳೆ ಬರಲಾರ್ದಂಗೆ, ಸೊಳ್ಳೆಗಳು ಜಾಸ್ತಿ ಉತ್ಪತ್ತಿ ಆಗಲಾರ್ದಂಗೆ ನಾವು ಪ್ರಿವೆಂಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಈಗ ಮನೆ ಸುತ್ತಮುತ್ತಲ ನೀರು ಸ್ವಚ್ಛ ನಿಂತಿರ್ತೈತಿ, ಅಲ್ಲಿ ನಿಂತಂತಂದ್ರೂ ಅದನ್ನು ಮಣ್ಣು ಹಾಕಿ ಮುಚ್ಚಬೇಕು. ಆಮೇಲೆ ಮನೆ ಮಾಳಿಗೆ ಮೇಲೆ ಈ ಮಳೆಗಾಲದಲ್ಲಿ ನೀರು ಯಾವುದೋ ಒಂದು ಬಕೆಟ್ ಇಟ್ಟಿರ್ತೀವಿ ಹಳೇದು, ಅಥವಾ ಈ ಸಿಂಟೆಕ್ಸ್ ಟ್ಯಾಂಕ್ ಓಪನ್ ಇಟ್ಟಿರ್ತೀವಿ. ಅಂಥ ಇದರಲ್ಲೂ ಈ ಏಡಿಸ್ ಈಜಿಪ್ಟಿ ಮಾಸ್ಕಿಟೋ ಅಲ್ಲಿ ಈ ವೈರಸ್ಸನ್ನು ಈ ಮಾಸ್ಕಿಟೋ ಬ್ರೀಡ್ ಮಾಡೋಕ್ಕೆ ಇದು ಮಾಡುತ್ತೆ. ಅದನ್ನು ಹೆಂಗೆ ತಡೆಗಟ್ಟದಂತಂದರೆ, ಮನೆ ಸುತ್ತಮುತ್ತಲ ಸ್ವಚ್ಛವಾದಂಥ ವಾತಾವರಣವನ್ನು ಇದನ್ನು ಮಾಡಬೇಕು. ಮನೆ ಯಾವುದೇ ಒಂದು ಪಾತ್ರೆ ಆಗಲಿ ಅಥವಾ ಎದರಲ್ಲಾಗಲೂ ನೀರು ಭಾಳ ದಿವಸಗಟ್ಟಲೆ ಇಡಬಾರ್ದು. ಆಮೇಲೆ ಈಗ ಯಾವುದೇ ರೋಗ ಇರಲಿ, ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನಮ್ಮ ಹತ್ರ ಇಮ್ಯುನಿಟಿ ಜಾಸ್ತಿ ಇರಬೇಕು. ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳುತ್ತಾ ದಿನನಿತ್ಯ ವ್ಯಾಯಾಮ, ಎಕ್ಸಸೈಸು, ಒಳ್ಳೆಯ ಆಹಾರ ಪದ್ಧತಿ, ಹೆಚ್ಚು ನೀರು ಕುಡಿಯೋದು, ಇದನ್ನು ಅಳವಡಿಸ್ಕೋಬೇಕು. ಅದರ ಜೊತೆಗೆ ಈ ಡೆಂಗ್ಯೂ ಪರ್ಸೆ ಅದರಿಂದ ಏನೂ ಮನುಷ್ಯನಿಗೆ ಇದಿಲ್ಲ. ಆದರೆ ಅದು ನಮ್ಮಲ್ಲಿರುವಂಥ ಬಿಳಿ ರಕ್ತ ಕಣಗಳು ಅಂದರೆ ಪ್ಲೇಟ್ಲೆಟ್ಸನ್ನು ಕಡಿಮೆ ಮಾಡಿಬಿಡುತ್ತೆ. ಆ ಪ್ಲೇಟ್ಲೆಟ್ಸ್ ಕಡಿಮೆ ಆಗೋದ್ರಿಂದ ಮನುಷ್ಯನ ಕರುಳಿನಲ್ಲಿ ರಕ್ತಸ್ರಾವ ಆಗೋದು ಇಂಥವೆಲ್ಲ ಆಗಿ
ಜೀವಕ್ಕೆ ARDS ಅಂತಾಗುತ್ತೆ. ಇವೆಲ್ಲ ಆದವು ಅಂತಂದರೆ ಮನುಷ್ಯನ ಜೀವಕ್ಕೆ ಅಪಾಯ. ಅದಕ್ಕೆ ನಾವು ಅದನ್ನು ಬರಲಾರ್ದಂಗೆ ತಡೆಗಟ್ಟೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಇದಕ್ಕೆ ಯಾವುದೇ ಥರದ ಡೆಂಗೂಗೆ ಇಂಥದ್ದೇ ನಿರ್ದಿಷ್ಟವಾದಂಥ ಔಷಧಿ ಅಂತಿಲ್ಲ. ಜ್ವರ ಬಂದ್ರೆ ಅಂತಂದರೆ ಜ್ವರಕ್ಕೆ ಟ್ರೀಟ್ಮೆಂಟ್ ಕೊಡೋದು, ಪ್ಲಸ್ ಒಳ್ಳೆಯ ಆಹಾರವನ್ನು ಸೇವಿಸೋದು, ಜಾಸ್ತಿ ನೀರು ಕುಡಿಯೋದು. ಇದು ಆಮೇಲೆ ಇದಕ್ಕೆ ಯಾವುದೇ ಥರಂಥ ಮೆಡಿಸಿನ್ನು ಇಲ್ಲ, ಪ್ಲಸ್ ಅದ್ರ ತಕ್ಕಂಥ ವ್ಯಾಕ್ಸಿನ್ನೂ ಇಲ್ಲ. ಅದಕ್ಕೆ ರೋಗ ಬರಲಾರ್ದಂಗೆ ತಡೆಗಟ್ಟೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಆಮೇಲೆ ಬಂತು ಅಂತಂದ್ರೂ ನಾವು ಬೇಗ ತೋರಿಸ್ಕೋಬೇಕು. ಬೇಗ ಡೈಗ್ನೋಸ್ ಆಯ್ತು ಅಂತಂದರೆ ಆ ಡೈಗ್ನೋಸಿಸ್ ಮೇಲೆ ಪ್ಲೇಟ್ಲೆಟ್ ನಾರ್ಮಲಿ 1.5 lakh to 4.5 lakhs ಇರುತ್ತೆ. ಅದೇನಾರ 50,000ಕ್ಕಿಂತ ಕಡಿಮೆ ಆದರೆ ಅಥವಾ ಒಮ್ಮೆ 30,000 40 ಹಿಂಗಾಯ್ತು ಅಂತಂದರೆ ನಾವು ಪೇಷಂಟ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಸಲೈನು ಇಂಜೆಕ್ಷನ್ ಅದು ಕೊಟ್ಟು ಅವ್ರ BP ಕಡಿಮೆ ಆಗ್ಲಾರ್ದಂಗೆ, ಅವ್ರಿಗೆ ಮತ್ತೆ ರೋಗ ಉಲ್ಬಣ ಆಗ್ಲಾರ್ದಂಗೆ ಅದನ್ನು ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. ಆದರೆ ಈ ಪ್ಲೇಟ್ಲೆಟ್ ಏನಾರ 10,000ಕ್ಕಿಂತ ಕಡಿಮೆ ಆದ್ರಂತಂದರೆ 15,000ಕ್ಕಿಂತ ಕಡಿಮೆ ಆದ್ರಂದ್ರೆ ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್ಸು STP ಅಂತ ಬರ್ತವೆ, ಅವನ್ನೆಲ್ಲ ಕೊಡುವಂಥ ಒಂದು ಪದ್ಧತಿ ಮಾಡಬೇಕಾಗತ್ತೆ. ಅದಕ್ಕೆ ರೋಗ ಬಂದ ಮೇಲೆ ನಾವು ಟ್ರೀಟ್ಮೆಂಟ್ ಇದು ಮಾಡೋದಕ್ಕಿಂತ ಬರಲಾರ್ದಂಗೆ ತಡೆಯೋದೇ ಒಂದು ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳ್ತಾ, ಇವತ್ತಿನ ದಿವಸ ವಿಜಯ ಧ್ವನಿಯವರು ಈ ವಿಷಯದ ಬಗ್ಗೆ ಒಂದೆರಡು ಮಾತು ಹೇಳೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.